Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನು ಹೇಳ್ತಾರೆ ನೋಡಿ. ಓವರ್ಕಮ್ ಯುವರ್ ಲಿಮಿಟೇಷನ್ಸ್, ಟೇಕ್ ಡಿವೈನ್ ಗೈಡೆನ್ಸ್ ಅಂತ ಇದೆ. ಟ್ರಸ್ಟ್ ಇನ್ ಡಿವೈನ್, ದೇವ್ರನ್ನ ನಂಬಿ ದೇವ್ರನ್ನ ಮಾರ್ಗದರ್ಶನ ಕೇಳಿ ಪಡ್ಕೊಳ್ಳಿ ದೇವರಿಂದ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಡಿವೈನ್ ಕಡೆಯಿಂದ ಒಂದು ಗೈಡೆನ್ಸ್ ಬರ್ತಾ ಇದೆ, ನಿಮ್ಮ ಡಿವೈನ್ ಟೀಮಿಂದ. ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನೀವೇನು ಅನ್ಕೊಂಡ್ರು ಕೂಡ ಮಾಡ್ತೀರಾ. ಸ್ವಲ್ಪ ನಾನು ಅನ್ನುವಂಥ ಅಹಂಕಾರಿಗಳ ಅಹಂಕಾರ ಸುಟ್ಟೋಗ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಅಹಂಕಾರಗಳನ್ನ ಸುಟ್ಟಾಕೊಂಡು ನಿಮ್ಮ ಅಹಂಕಾರಗಳಿಗೆ ನೀವೇ ಬಲಿಯಾಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಏಳಿಗೆ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಬದುಕಿನ ಉದ್ದೇಶದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸುಮ್ಮನೆ ಯಾವುದೋ ವ್ಯಾಮೋಹಕ್ಕೆ ಬಿದ್ದು ಒದ್ದಾಡಬೇಡಿ. ನಿಜವಾದ ಟ್ರೂ ಪರ್ಪಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಬೇಡದೇ ಇರುವಂಥ ಒಂದಷ್ಟು ಅಟ್ಯಾಚ್ಮೆಂಟ್ ಇಂದ ದೂರ ಬನ್ನಿ ಅನ್ನುವಂಥದ್ದು ಇದೆ. ಭಗವಂತ ನಿಮ್ಗೆ ವಹಿಸಿರುವಂಥ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ಭಗವಂತನ ಜ್ಞಾನನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸನ ನಿರ್ವಹಣೆ ಮಾಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಕೆಲಸ ಬರುತ್ತೆ, ಎಲ್ಲೋ ಒಂದ್ ಕಡೆ ಪ್ರಾಮಾಣಿಕತೆನ ನೀವು ಹೋದ ಜನ್ಮದಲ್ಲೂ ಕಳ್ಕೊಂಡಿದ್ದೀರಾ, ಈ ಜನ್ಮದಲ್ಲೂ ಕೂಡ ಪ್ರಾಮಾಣಿಕತೆನ ಕಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಕೊಟ್ಟಿರುವಂಥ ಕೆಲಸ, ನಿಮ್ಗೆ ಕೊಟ್ಟಿರುವಂಥ ಒಂದಷ್ಟು ಚಾಲೆಂಜಸ್ ಏನಿದೆ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ತುಂಬಾ ದೂರ ಇದ್ದಾಗ ಕೊಟ್ಟಿದಂಥದ್ದು ಈಗ ತುಂಬಾ ಹತ್ತಿರಕ್ಕೆ ಬಂದಾಗಿದೆ. ಸೊ ಏನ್ ಡಿಸಿಷನ್ ತಗೊಳ್ತೀರೋ ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಡಿಸಿಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಏನೇ ಬಂದ್ರು ಹೆದರ್ಬೇಡಿ, ಯಾರೇ ಬಂದ್ರು ಹೆದರ್ಬೇಡಿ, ಎಷ್ಟೇ ಬಂಧಗಳು ಮಾಡಿದ್ರು ಹೆದರ್ಬೇಡಿ. ಎಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ಅನ್ನೋದು ಇದೆ, ಪರಿಹಾರ ಮಾರ್ಗ ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಸತ್ಯ ಮಾತಾಡ್ದಿರ ಇರೋದೇ ಒಂದು ತಪ್ಪಾಗಿರೋ ಅಂಥದ್ದು. ಸತ್ಯನ ಮಾತಾಡ್ತಾ ಬನ್ನಿ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ನಿಮ್ಗೆ ಒಂದಷ್ಟು ವಿಚಾರಗಳು ಸೂಕ್ಷ್ಮವಾಗಿ ಇರೋದ್ರಿಂದ ನಿಧಾನವಾಗಿ ಒಂದೊಂದೇ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ಶಕ್ತಿ, ಭಕ್ತಿ, ಯುಕ್ತಿಯಿಂದ ನಿಮ್ಮನ್ನ ಸೋಲಿಸಿ ನಿಮ್ಮನ್ನ ಕೊಲ್ಲುವಂಥ ಪ್ರಯತ್ನಗಳು ಯಾರು ಪಟ್ರು, ಅದಕ್ಕೆ ರಕ್ಷಣೆಯಾಗಿ ಭಗವಂತ ಯಾರನ್ನ ಕಳ್ಸಿದ್ದ. ಸೊ ಬೇಲಿನೇ ಎದ್ದಿ ಹೊಲ ಮೇಯ್ದಂಗೆ, ಸೊ ಯಾರು ರಕ್ಷಣೆ ಮಾಡೋದಕ್ಕೆ ಬಂದಿದಾರೋ ಅವರೇನೆ ತೊಂದರೆ ಮಾಡ್ತಿದ್ದಾರೆ, ಅವರಿಂದಾನೇ ತೊಂದರೆ ಆಗ್ತಾ ಇದೆ. ಆಕ್ಚುಲಿ ಅವರು ರಕ್ಷಣೆ ಮಾಡೋದಕ್ಕೆ ಬಂದವರಲ್ಲ, ರಕ್ಷಕರ ರೀತಿಲಿ ಮುಖವಾಡ ಹಾಕೊಂಡು ಬಂದು ತೊಂದರೆ ಮಾಡ್ತಿರೋ ಅಂಥವ್ರು. ಸೊ ಹಾಗಂತ ಎಲ್ಲರೂ ಮುಖವಾಡ ಹಾಕೊಂಡಿಲ್ಲ, ಹಾಗಂತ ಎಲ್ಲರೂ ಒಳ್ಳೆಯವರಲ್ಲ. ಸೊ ನಿಮ್ ಜೊತೆಲೇ ಇದ್ದು ನಿಮ್ಗೆ ತೊಂದರೆ ಮಾಡ್ತಿರೋರು ಯಾರು ಇದನ್ನ ತಿಳ್ಕೊಳ್ಳಿ. ನಿಮ್ಮ ಸಮಸ್ಯೆಗಳಿಗಿಂತ ನಿಮ್ಮ ಶತ್ರುಗಳಿಗಿಂತ ಆಂಜನೇಯ ತುಂಬಾ ಬಲವಂತ, ಬುದ್ಧಿವಂತ, ಶಕ್ತಿವಂತ ಅನ್ನೋದನ್ನ ತಿಳ್ಕೊಳ್ಳಿ. ಆಂಜನೇಯನ ಯಶಸ್ಸು ನಿಮ್ಮ ಜೀವನಕ್ಕೆ ದಾರಿ ದೀಪವಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸತ್ಯನ ತಿಳ್ಕೊಂಡು, ಸತ್ಯನ ಕಲ್ತ್ಕೊಂಡು, ಸತ್ಯನ ಬರ್ಕೊಂಡು, ಸತ್ಯನ ಓದ್ಕೊಂಡು, ಸತ್ಯನ ಪಡ್ಕೊಂಡು ಇರಿ. ಬೇಡದಿರುವಂಥ ವ್ಯಕ್ತಿಗಳ ಸಹವಾಸದಲ್ಲಿ ಇದ್ದೀರಾ, ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ನೀವೇನ್ ಮಾಡ್ತಿದ್ದೀರಾ, ಯಾರ ಜೊತೆ ಇದ್ದೀರಾ ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವ್ ಯಾರ ಜೊತೆಲಿದ್ದೀರಾ ಅವ್ರು ಯಾರು ಒಳ್ಳೆಯವರಲ್ಲ. ಯೋಚನೆ ಮಾಡಿ ನೋಡಿ, ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟು ಜನ ಕೆಟ್ಟವರಿದ್ದಾರೆ. ಸದ್ಯಕ್ಕೆ ಬೇಡದಿರೋ ಅಟ್ಯಾಚ್ಮೆಂಟ್ ಇಂದ ದೂರ ಬರಬೇಕು. ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನನ ಕೊಡಬೇಕು. ಕೂತ್ಕೊಂಡು ಧ್ಯಾನನ ಮಾಡಿ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕವಾಗಿ ಇರಿ, ಧರ್ಮದ ದಾರಿಲಿ ನಡೀರಿ. ಪ್ರಾಮಾಣಿಕತೆನ ನೀವು ಬಿಟ್ರಿ ಅಂದ್ರೆ ಅಲ್ಲಿ ನಿಮ್ಮನ್ನ ಕಾಪಾಡೋದಕ್ಕೆ ಯಾರೂ ಬರೋದಿಲ್ಲ. ಸೊ ಪ್ರಾಮಾಣಿಕತೆ ಒಂದೇ ಅಸ್ತ್ರ ಅನ್ನುವಂಥದ್ದು ಕೂಡ ಇದೆ.
ಸೊ ಇದಿಷ್ಟು ಆಂಜನೇಯ ನಿಮ್ಗೆ ಹೇಳ್ತಾ ಇರೋದು. ಹೆಚ್ಚಿಂದು ಎನರ್ಜಿ ಇಲ್ಲ ಇಲ್ಲಿ, ಏನೋ ಒಂದು ವೆಯ್ಟ್ ತರ ಇದೆ. ಸೊ ಬರ್ತಿದ್ದಾರೆ ಆಂಜನೇಯ ನಿಮ್ಮ ಜೀವನಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಬದುಕಿಗೆ. ಅವ್ರು ಬಂದು ಏನ್ ನಿರ್ಧಾರ ತಗೊಳ್ತಾರೋ, ಯಾವ ರೀತಿ ಶತ್ರುಗಳ ಸಂಹಾರ ಮಾಡ್ತಾರೋ, ಅಥವಾ ನಿಮ್ಮನ್ನೇ ಶತ್ರು ಕೈಲಿ ಇಲ್ಲ ಅನ್ನಿಸ್ತಾರೋ ನೋಡೋಣ. ಯಾಕೆ ಅಂದ್ರೆ ಎರಡು ಕೂಡ ಇಲ್ಲಿ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ನೀವು ಬರೀ ಹೇಳಿದ ಕೆಲಸ ಮಾಡ್ದಿರ ಶತ್ರುಗಳು ಅನ್ನುವಂಥ ವ್ಯಕ್ತಿಗಳು ಅಥವಾ ದುಷ್ಟರ ಸಹವಾಸದಲ್ಲಿ ಬ್ಯುಸಿ ಆಗಿದ್ದೀರಾ. ಹಾಗಾಗಿ ನಿಮ್ಗೆ ಯಾವುದೇ ಮಾಹಿತಿ ಇಲ್ಲಿ ಸದ್ಯಕ್ಕೆ ಇಲ್ಲ. ಯಾರು ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ನಿಮ್ಮ ಜೀವನದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ ಆಗ್ದಿರ ತೊಳಲಾಡ್ತಿದ್ದೀರಾ, ನಿಮ್ಗೆ ಬರ್ತಿದ್ದಾರೆ ಆಂಜನೇಯ. ಸೊ ಅಗ್ನಿ ರೂಪದಲ್ಲಿ ಕಾಣಿಸ್ಕೊಂಡು ಆಂಜನೇಯ ನಿಮ್ಗೆ ಒಂದು ಬೆಳಕನ್ನ ತೋರಿಸ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬರ್ತಿದ್ದಾರೆ ಬರ್ತಿದ್ದಾರೆ ಬರ್ತಿದ್ದಾರೆ. ಒಂದಷ್ಟು ಪಿತೃದೋಷದ ನಿವಾರಣೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಖಂಡಿತವಾಗ್ಲೂ ಆಗತ್ತೆ, ಹೋಗ್ಬಿಟ್ಟು ಬನ್ನಿ, ಒಳ್ಳೇದಿದೆ ಅನ್ನುವಂಥದ್ದು ಇದೆ. ಒಂದೇ ಮನಸ್ಸಿನಿಂದ ಮಾಡಿ, ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರಿಗೂ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ನಿಮ್ಮ ನಿಮ್ಮ ಪರಿಮಿತಿಯ ಒಳಗಿದ್ರೆ ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ತಾ, ಸೊ ಆಂಜನೇಯನಿಗೆ ದಿನಾಗ್ಲೂ ಪೂಜೆ ಮಾಡ್ತಾ, ಹನುಮಾನ್ ಚಾಲೀಸನ ಓದ್ತಾ, ಒಂದಷ್ಟು ತಿಲ್ಕನ ಹಣೆಯಲ್ಲಿ ಧರಿಸ್ತಾ, ದಿನಾಗ್ಲೂ ನಿಮ್ಮ ಅಗತ್ಯಗಳನ್ನ, ಪ್ರಾರ್ಥನೆಗಳನ್ನ ಬರಿತಾ, ದಿನಾಗ್ಲೂ ಜೈ ಶ್ರೀರಾಮ್ ಅಂತ ಒಂದು ಬುಕ್ಕಲ್ಲಿ ಬರಿತಾ ಬನ್ನಿ. ಅದು ಕೂಡ ಒಳ್ಳೆ ಅಭ್ಯಾಸ ಆಗತ್ತೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ, ಹನುಮಾನ್ ಕಿ ಜೈ ಶ್ರೀರಾಮ್. The Sri Vagdevi Tarot channel is so glad to see you again. Thank you for watching our tarot card readings today.